ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 21 ಆಗಸ್ಟ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 71.35 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ, ಒಂದು ಸ್ಟಡಿ ಏರಿಕೆ ಅಂತ ಹೇಳ್ಬೋದು. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,770.20 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 80,905.30ಗೆ ಕ್ಲೋಸ್ ಆಗಿದೆ. ಅಂದರೆ 102.44 ಪಾಯಿಂಟ್ಸ್ ಅಷ್ಟು ಇವತ್ತು ಇದರಲ್ಲಿ ಏರಿಕೆ ಆಗಿದೆ. ಅದೇ ರೀತಿ ನಾವು ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡೋದಾದರೆ, ಅತಿ ಹೆಚ್ಚು ಲಾಭ ಮಾಡಿರೋ ಕಂಪ್ನಿಗಳು, ಟಾಪ್ ಗೇನರ್ಸ್ ಆಫ್ ನಿಫ್ಟಿ 50 ಅಂತ ಹೇಳ್ತಾರೆ, ಡಿವಿಸ್ ಲ್ಯಾಬೊರೇಟರೀಸ್, ಟೈಟನ್ ಕಂಪ್ನಿ ಶೇರ್ಸ್ಗಳು, SBI ಲೈಫ್ ಇನ್ಶೂರೆನ್ಸ್, ಸಿಪ್ಲಾ, HDFC ಲೈಫ್, ಹಿಂಡಾಲ್ಕೋ ಇಂಡಸ್ಟ್ರೀಸ್ ನೋಡ್ಬೋದು ಚೆನ್ನಾಗಿ ಮಾಡಿದೆ, ಇದ್ರದ್ದು ರಿಟರ್ನ್ಸೂ ಚೆನ್ನಾಗಿದೆ. ಅದೇ ರೀತಿ ಗ್ರಾಸಿಮ್ ಇಂಡಸ್ಟ್ರೀಸು ಶೇರ್ಸ್ಗಳು, ಏಷ್ಯನ್ ಪೇಂಟ್ಸು ಅಷ್ಟೇ 3,151 ರೂಪಾಯಿ 55 ಪೈಸೆಗೆ ಕ್ಲೋಸ್ ಆಗಿದೆ. ಅಡಾನಿ ಎಂಟರ್ಪ್ರೈಸ್ ಶೇರ್ಸ್ಗಳು, ಹಿಂದೂಸ್ತಾನ್ ಯೂನಿಲಿವರ್, ಕೋಲ್ ಇಂಡಿಯಾ, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ನೆಸ್ಲೆ ಇಂಡಿಯಾ, ITC ಕಂಪ್ನಿ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಬ್ರಿಟಾನಿಯಾ ಇಂಡಸ್ಟ್ರೀಸ್, ಅಪೋಲೋ ಹಾಸ್ಪಿಟಲ್ಸ್, ಬಜಾಜ್ ಫಿನ್ಸರ್ವ್, ಭಾರತಿ ಏರ್ಟೆಲ್, JSW ಸ್ಟೀಲ್, ಹೀರೋ ಮೋಟರ್ಕಾರ್ಪ್, ಬಜಾಜ್ ಆಟೋ, ಹಾಗೆ ಅಡಾನಿ ಪೋರ್ಟ್ಸ್, NTPC, L&T, ಐಚಸ್ ಮೋಟರ್ಸ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಹಾಗೆ ರಿಲಯನ್ಸ್ ಪವರ್ ಒಂದು ಇವತ್ತು ಹೆಚ್ಚು ಕಡಿಮೆ ಒಂದು ಒಳ್ಳೆ ಟ್ರೆಂಡಿಂಗ್ ಶೇರ್ ಅಂತಲೇ ಹೇಳ್ಬೋದು, ಒಂದು ಒಳ್ಳೆ ಇಂಟ್ರಾಡೇ ಅಂತಲೂ ಹೇಳ್ಬೋದು. 5% ಅಷ್ಟು ಇದು ಇವತ್ತು ಏರಿಕೆ ಆಗಿದೆ. ಹೆಚ್ಚು ಕಡಿಮೆ ಇದು 2019ರಿಂದ ನಾವು ನೋಡೋದಾದರೆ ಈಗ 2024 ಹೆಚ್ಚು ಕಡಿಮೆ 1,104.67% ಅಷ್ಟು ಇದು ಏರಿಕೆ ಆಗಿದೆ. ಅಂದರೆ ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ₹3 ಇತ್ತು ಇದು ಹೆಚ್ಚು ಕಡಿಮೆ. 23 ಆಗಸ್ಟ್ 2019ರಲ್ಲಿ ನಾವು ನೋಡಿದಾಗ ಇದು ₹3 ಇತ್ತು. ಇವತ್ತಿದು ಹೆಚ್ಚು ಕಡಿಮೆ ₹32.14 ಆಗಿದೆ ಪ್ರತಿಯೊಂದು ಶೇರು. ₹3 ಶೇರ್ಸಿಂದ ಹೆಚ್ಚು ಕಡಿಮೆ ನೀವು ನೋಡ್ಬೋದು, ಒಳ್ಳೆ ರಿಟರ್ನ್ಸ್ ಕೊಟ್ಟಿರೋ ಶೇರ್. ಅದೇ ರೀತಿ ಇವತ್ತು ಹೆಚ್ಚು ಕಡಿಮೆ ಫೋರ್ಕಾಸ್ ಸ್ಟುಡಿಯೋ ಲಿಮಿಟೆಡ್ IPO ಕ್ಲೋಸ್ ಆಯಿತು, ಬ್ರೇಸ್ ಪೋರ್ಟ್ ಲಾಜಿಸ್ಟಿಕ್ಸ್ ಲಿಮಿಟೆಡ್ ಕ್ಲೋಸ್ ಆಯಿತು, ಹಾಗೆ ಇಂಟರ್ ಆರ್ಚ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಲಿಮಿಟೆಡ್, ಇಷ್ಟು IPOಗಳು ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ ಓರಿಯಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಅಂತ ಒಂದು IPO ಇದೆ, ಇದು ಒಂದು ಟೆಕ್ನಾಲಜಿಕಲ್ ರಿಲೇಟೆಡ್. ಇದಕ್ಕೆ ಡೆಲ್ ಸರ್ವಿಸ್ ಲಿಮಿಟೆಡ್ ಇದೆಯಲ್ಲ, ಆ ಕಂಪ್ನಿ ಜೊತೆನೂ ಒಂದು ಇವ್ರ ಕಸ್ಟಮರೇ ಅವರು, ಅಂದರೆ ಇವರು ಅವರಿಗೆ ಸರ್ವಿಸು ಕೊಡ್ತಾರೆ. ಅದೇ ರೀತಿ ಇದರಲ್ಲಿ ಒಂದು ಒಳ್ಳೆ ಡಿಮ್ಯಾಂಡು ಬಂದಿದೆ. ಇದ್ರ ಪ್ರೈಸ್ ರೇಂಜ್ ಬಂದು ₹195 206, ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,040. ಇವತ್ತು ಓಪನ್ ಆಗಿದೆ, 23ನೇ ತಾರೀಕಿದು ಕ್ಲೋಸ್ ಆಗುತ್ತೆ. ರೀಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ 2 ಲಕ್ಷ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.